ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿ ಬರೋಬ್ಬರಿ 31 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದಂತಹ ಎಜಿ ಪೆರಾರಿವಾಲನ್ ಅನ್ನುವಂಥವರು ಈಗ ಮದ್ರಾಸ್ ಹೈಕೋರ್ಟ್ನಲ್ಲಿ ವಕೀಲರಾಗಿ ವೃತ್ತಿ ಬದುಕನ್ನ ಆರಂಭಿಸಿದ್ದಾರೆ. 2022ರಲ್ಲಿ ಸುಪ್ರೀಂ ಕೋರ್ಟ್ನಿಂದ ಬಿಡುಗಡೆ ಹೊಂದಿದಂತಹ ಇವರು ಈಗ ಕಾನೂನು ಹೋರಾಟಗಾರರಾಗಿ ಹೊಸ ಜೀವನವನ್ನ ಆರಂಭಿಸಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1991ರಲ್ಲಿ ರಾಜೀವ್ ಗಾಂಧಿ ಹತ್ಯೆ ನಡೆದಾಗ ಪೆರಾರಿವಾಲನ್ ಅವರಿಗೆ ಕೇವಲ 19 ವರ್ಷ. ಹಂತಕರು ಬಳಸಿದಂತಹ ಬಾಂಬ್ಗೆ 9 ವೋಲ್ಟ್ನ 2 ಬ್ಯಾಟರಿಗಳನ್ನು ಪೂರೈಸಿದಂತಹ ಆರೋಪ ಇವರ ಮೇಲೆ ಇರುತ್ತೆ. ವಿಚಾರಣೆಗಾಗಿ ಪೊಲೀಸರು ಕರೆದೊಯ್ದಾಗ ಮಗ ಮರಳಿ ಮನೆಗೆ ಬರ್ತಾನೆ ಅನ್ನುವಂತಹ ನಂಬಿಕೆಯಿಂದ ತಂದೆ ತಾಯಿ ಸ್ವಂತ ಮಗನನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಆದರೆ ಇವರು ಮರಳಿ ವಾಪಸ್ ಬಂದಿದ್ದು 31 ವರ್ಷಗಳ ನಂತರ. 1998ರಲ್ಲಿ TADA ನ್ಯಾಯಾಲಯ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ಇದನ್ನ 1999ರಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಮರಣದಂಡನೆ ಶಿಕ್ಷೆಯ ನೆರಳಿನಲ್ಲಿ ಇದ್ದಾಗಲೂ ಕೂಡ ಪೆರಾರಿವಾಲನ್ ಧೃತಿಗೆಡದೆ ಶಿಕ್ಷಣವನ್ನ ಮುಂದುವರಿಸಿದ್ರು. ಜೈಲಿನಲ್ಲಿತ್ಕೊಂಡೇ MCA ಪದವಿ ಮತ್ತು ಹಲವು ಡಿಪ್ಲೊಮಾ ಕೋರ್ಸ್ಗಳನ್ನು ಪೂರೈಸಿದ್ರು. ತಮಿಳುನಾಡು ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದ ಇವರು +2 ಪರೀಕ್ಷೆಯಲ್ಲಿ ಕೂಡ 1200 ಅಂಕಕ್ಕೆ 1096 ಅಂಕಗಳನ್ನು ಗಳಿಸಿ ಜೈಲು ಹಕ್ಕಿಗಳಲ್ಲೇ ದಾಖಲೆಯನ್ನು ಬರೆದಿದ್ರು. ಬಿಡುಗಡೆಯ ನಂತರ ಬೆಂಗಳೂರಿನ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಮುಗಿಸಿದ್ರು. ಈಗ ವಕೀಲರಾಗಿ ನೋಂದಾಯಿಸಿಕೊಂಡಿದ್ದಾರೆ. ಪೆರಾರಿವಾಲನ್ ಬಿಡುಗಡೆಯ ಹಿಂದೆ ಅವರ ತಾಯಿ ಅಪೂರ್ ತಾಮಳ್ ಅವರ ದಶಕಗಳ ಕಾಲದ ಹೋರಾಟ ಇದೆ. ಮಗನ ಕ್ಷಮಾದಾನ ಅರ್ಜಿಯ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರ 11 ವರ್ಷ ವಿಳಂಬ ಮಾಡಿದ್ದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತಾರೆ. ಇದರ ಫಲವಾಗಿ 2014ರಲ್ಲಿ ಮರಣದಂಡನೆ ಜೀವಾವಧಿಗೆ ಬದಲಾಗುತ್ತೆ. ಅಂತಿಮವಾಗಿ ಮೇ 18, 2022ರಂದು ಸುಪ್ರೀಂ ಕೋರ್ಟ್ ತನ್ನ ಅಸಾಧಾರಣ ಅಧಿಕಾರವನ್ನ ಆರ್ಟಿಕಲ್ 142 ಅನ್ನ ಬಳಸಿ ಪೆರಾರಿವಾಲನ್ ಅವರನ್ನ ಮುಕ್ತಗೊಳಿಸುತ್ತೆ. ಮದ್ರಾಸ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಪೆರಾರಿವಾಲನ್ ತಮ್ಮ ಜೀವನದ ಅನುಭವವನ್ನ ವೃತ್ತಿಯ ಬಂಡವಾಳವಾಗಿ ಮಾಡಿಕೊಂಡಿದ್ದಾರೆ. ನಾನು ಪ್ರಸಿದ್ಧ ಅಥವಾ ಶ್ರೀಮಂತ ವಕೀಲನಾಗಲು ಬಯಸೋದಿಲ್ಲ. ಬದಲಾಗಿ ಹಣದ ಒಲವಿಲ್ಲದೆ ಸರಿಯಾದ ಕಾನೂನು ನೆರವು ಸಿಗದೆ ಜೈಲಲ್ಲಿ ಕೊಳಿತಾ ಇರುವಂತಹ ಅಮಾಯಕರು ಮತ್ತು ಬಡ ಕೈದಿಗಳ ಪರವಾಗಿ ಧ್ವನಿ ಎತ್ತುತ್ತೇನೆ ಅಂತ ಅವರು ಭಾವುಕವಾಗಿ ನುಡಿದಿದ್ದಾರೆ. ಒಟ್ಟಾರೆ ಪೆರಾರಿವಾಲನ್ ಅವರ ಈ ಪ್ರಯಾಣ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ವಿಳಂಬ ಮತ್ತು ವಿಚಾರಣಾಧೀನ ಕೈದಿಗಳ ಸ್ಥಿತಿಗೆ ಹಿಡಿದಂತಹ ಕನ್ನಡಿಯಂತಿದೆ. ಅನ್ಯಾಯವಾಗಿ ಬಂಧನಕ್ಕೆ ಒಳಗಾದವರು ಮತ್ತು ಅವಧಿ ಮೀರಿದ ಜೈಲುವಾಸ ಅನುಭವಿಸ್ತಾ ಇರೋರಿಗೆ ನ್ಯಾಯ ಕೊಡಿಸುವುದೇ ಇವರ ಮುಂದಿನ ಗುರಿಯಾಗಿದೆ. ಮದ್ರಾಸ್ ಹೈಕೋರ್ಟ್ನ ಬಾರ್ ಕೌನ್ಸಿಲ್ ಅಧ್ಯಕ್ಷರು ಮತ್ತು ಹಿರಿಯ ವಕೀಲರು ಈ ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾದ್ರು. ಪೆರಾರಿವಾಲನ್ ಅವರ ಜೀವನದ ಈ ಹಂತವು ಶಿಕ್ಷೆ ಅನುಭವಿಸಿ ಹೊರಬಂದ ನಂತರ ಕೂಡ ಸಮಾಜಕ್ಕೆ ಕೊಡುಗೆ ನೀಡಬಹುದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.